ಈ ಗ್ರಾಮದ ಪಕ್ಕದಲ್ಲಿ ಕುಕ್ಕುಂದೂರಿನಲ್ಲಿ ಒಂದು ಅತ್ಯಂತ ಕಡು ಬಡವರಿಗೆ ಸಣ್ಣ ಶಾಲೆ ನಡೆಸ್ತಾ ಇದ್ದೇನೆ 34 ವರ್ಷದಿಂದ. ಅಲ್ಲಿಷ್ಟೇ ಯಾರು 7ನೇ ತಾರೀಕಿನ ಅನಂತರ ಕಲೀಲಿಕ್ಕೆ ಅಸಾಧ್ಯ ಆಗಿದೆ. ಅದು ಇಡೀ ಕರ್ನಾಟಕದ ಮಕ್ಕಳು ಇರ್ತಾರೆ ಅಲ್ಲಿ. ಅದು ಕನಿಷ್ಠ ಮಾರ್ಕ್ ತಗೊಳ್ಬೇಕು. ನನ್ನ ಲೆಕ್ಕಾಚಾರ ಪ್ರಕಾರ ಕನಿಷ್ಠ ಮಾರ್ಕ್ ತೆಗೆದುಕೊಳ್ಳೆ ಮೊದಲ ಪ್ರವೇಶ. ಅಂದರೆ 35% ದಿಂದ ನಮ್ಮದು ಪ್ರಾರಂಭ ಆಗ್ತದೆ. ಹೆಚ್ಚು ಮಾರ್ಕ್ಗಳಿಂದ ಇಲ್ಲ. ಅವರು ಅನಾಥರಾಗಿರಬೇಕು, ಮಕ್ಕಳು ನಿರ್ಗತಿಕರಿರಬೇಕು, ತಂದೆ ತಾಯಿ ಕೆಲವು ಹವ್ಯಾಸಗಳಿಂದ ಅವರನ್ನು ಪರಿತ್ಯಜಿಸಬೇಕು. ಅಂಥ ಮಕ್ಕಳನ್ನು ನಾವಲ್ಲಿ ಆಯ್ಕೆ ಮಾಡಿ ಅವರು SSLC ಆಗುವಾಗ 100% ಗಳಿಸಬೇಕು. 35% ಇದ್ದವರು 100% ಗಳಿಸಬೇಕು. ಅದು ನಡೀತಾ ಇದೆ 34 ವರ್ಷದಿಂದ. ಅಂದರೆ ಇಲ್ಲಿ ನಾವು ಸಪ್ತರ್ಷಿಗಳು ಅಂತೇಳಿ 7 ಜನರನ್ನು ಹೇಳಿದ್ದೀರಿ ನೀವು. ಸಪ್ತರ್ಷಿಗಳಂದರೆ ನಮ್ಮ ರಾಷ್ಟ್ರದ ಪುರಾಣ ಇತಿಹಾಸದ ಪ್ರಕಾರ ಅವರು ಅತ್ಯಂತ ಬುದ್ಧಿವಂತರು ಅಲ್ವಾ? ಆದ್ದರಿಂದ ಅತ್ಯಂತ ಬುದ್ಧಿವಂತರ ಸಾಲನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಸಪ್ತರ್ಷಿಗಳು ಅವರ ಇತಿಹಾಸ ನೋಡಿದ್ರೆ ಇಲ್ವೋ ನೀವು? ಅದರಲ್ಲಿ ಎಲ್ಲರೂ ಕೂಡ ದಲಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಸೇರಿದವರು, ಮೇಲ್ವರ್ಗಕ್ಕೆ ಸೇರಿದವರು ಒಬ್ಬರೂ ಸಪ್ತರ್ಷಿಗಳಾಗಿಲ್ಲ. ದೇ ಆರ್ ನಾಟ್ ಕ್ವಾಲಿಫೈಡ್. ಅದರ ಅರ್ಥ ಏನು ಅಂತೇಳಿದರೆ, ಯಾರ ಮನಸ್ಸು ಬಂಜರಲ್ಲ. ವಿ ಡೋಂಟ್ ಹ್ಯಾವ್ ಡೆಸರ್ಟ್ ಇನ್ ಹ್ಯೂಮನ್ ಸೊಸೈಟಿ. ಅವರೆಲ್ಲ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇದೆ. ಯಾರನ್ನೂ ಅಲ್ಲಗಳೆಯುವಂತಿಲ್ಲ. ಆದರೆ ಆ ಮಕ್ಕಳನ್ನು ನಾನು ಯಾವಾಗಲೂ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಹಾಗೆ ಹೇಳೋದು ಟೀಚರ್ಸ್ಗೆ ಲೆಕ್ಚರ್ ಕೊಡುವಾಗ, 1ನೇ ಕ್ಲಾಸ್ಗೆ ಬರ್ತಾರಲ್ಲ ಹುಡುಗ ಅಥವಾ ಹುಡುಗಿ, ಅವರು 1ನೇ ಕ್ಲಾಸಿಗಲ್ಲ, ಅವರ ಹಿಂದೆ 5,000 ವರ್ಷಗಳ ಭವ್ಯ ಹೆರಿಟೇಜ್ ಇದೆ, ಇತಿಹಾಸ ಇದೆ. ಈಸ್ 5,000 + 1 ಅಥವಾ 5,000 + 5. ಅದನ್ನು ಗಮನದಲ್ಲಿಟ್ಟುಕೊಂಡು ಅವರು ಏನೋ ಖಾಲಿ ತಲೆಯಲ್ಲಿ ಬಂದಿದ್ದಾರೆ, ನಾನು ಏನೋ ತಲೆಯಲ್ಲಿ ತುಂಬಿಸ್ತೇನೆ ಅಂತೇಳಿ ಯಾರಾದರೂ ಅಧ್ಯಾಪಕರು ತಿಳಿದುಕೊಂಡ್ರೆ ಅವರಷ್ಟು ಮೂರ್ಖರು ಯಾರೂ ಇಲ್ಲ. ಆದ್ದರಿಂದ ಇವತ್ತು ಆ ಪೊಟೆನ್ಷಿಯಾಲಿಟಿ ಏನಿದೆ, ಆ ಬುದ್ಧಿವಂತಿಕೆ ಏನಿದೆ, ಅದನ್ನು ನೀವು ಗುರುತಿಸಿದ್ದೀರಿ. ಕ್ರಿಯೇಟಿವ್ ಅಂತೇಳಿದರೆ ಅದು. ಇತ್ತೀಚೆಗೆ ನೊಬೆಲ್ ಪ್ರೈಸು 3 ಜನ ಗಳಿಸಿದ್ದಾರೆ. ಅವರು ಯಾಕೆ ಗಳಿಸಿದ್ರು ಅಂದರೆ, AI ಟೆಕ್ನಾಲಜಿನಲ್ಲಿ ಯಾವ ರೀತಿಯಲ್ಲಿ ಕ್ರಿಯೇಟಿವ್ ಡಿಸ್ಟ್ರಕ್ಷನ್, ರಚನಾತ್ಮಕವಾದಂಥ ನಾಶ ಮಾಡಿ ರಚನಾತ್ಮಕವಾದಂಥ ಸೃಷ್ಟಿಯನ್ನು ಮಾಡತಕ್ಕಂಥದ್ದು, ಅದಕ್ಕೆ ಕ್ರಿಯೇಟಿವ್ ಅಂತ ಹೇಳುವಂಥದ್ದು. ಅದಕ್ಕೆ ದೊಡ್ಡ ಇಕಾನಮಿಸ್ಟು ಶುಂಟರ್ ಕಾಯಿನ್ ದಿ ವರ್ಡ್ ಕ್ರಿಯೇಟಿವ್ ಡಿಸ್ಟ್ರಕ್ಷನ್. ಇತ್ತೀಚೆಗೆ ನೊಬೆಲ್ ಪ್ರೈಸ್ ಗಳಿಸಿದಂಥ 3 ಇಕಾನಮಿಸ್ಟು ಪ್ರೊಫೆಸರ್ಸು, ಅವರು ಈ ಕ್ರಿಯೇಟಿವ್ ಡಿಸ್ಟ್ರಕ್ಷನ್ ಸಿದ್ಧಾಂತದ ಮೇಲೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿದೆ. ಆದ್ದರಿಂದ ಎಲ್ಲಿ ಏನೂ ಇಲ್ಲ ಅಂತೇಳಿ ನೀವು ತಿಳ್ಕೊಳ್ಬೇಡಿ. ಎಲ್ಲಿಯೂ ಎಲ್ಲವೂ ಇದೆ. ಅದು ಭೂಮಿ ಇರ್ಬೋದು, ಒಂದು ದೇಶ ಇರ್ಬೋದು, ಒಂದು ರಾಜ್ಯ ಇರ್ಬೋದು, ಅಥವಾ ಎಲ್ಲೇ ಹಳ್ಳಿಯಲ್ಲಿ ಕೊಂಪೆಯಲ್ಲಿ ಇದ್ದಂಥ ವಿದ್ಯಾರ್ಥಿಯೇ ಇರ್ಬೋದು. ನನ್ನ ದೃಷ್ಟಿಯಲ್ಲಿ ನಾನು ಅವನನ್ನು ಭಾಳ ಗೌರವ, ಭಕ್ತಿ, ಹೆಮ್ಮೆಯಿಂದ ನೋಡ್ತೇನೆ. ಸರಿಯಾಗಿ ಆ ಮನುಷ್ಯನ ಮಕ್ಕಳನ್ನು ಪೋಷಿಸಿದರೆ, ಸರಿಯಾದ ವಿದ್ಯಾಭ್ಯಾಸ ಕೊಟ್ಟರೆ, ಸರಿಯಾದ ವಾತಾವರಣದಲ್ಲಿ ಬೆಳೆಸಿದರೆ, ದೇ ವಿಲ್ ಬಿಕಮ್ ಐನ್ಸ್ಟೀನ್, ದೇ ವಿಲ್ ಬಿಕಮ್ ಬಿಗ್ಗೆಸ್ಟ್ ರಿಸರ್ಚರ್ಸ್, ಸೈಂಟಿಸ್ಟ್. ಇದು ಸಾಧ್ಯ ಇದೆ, ಇಲ್ಲ ಅಂತೇಳಿ ಹೇಳಬಾರ್ದು. ದೇರ್ ಇಸ್ ನಥಿಂಗ್ ಲೈಕ್ ನೇ, ದೇರ್ ಈಸ್ ಆಲ್ವೇಸ್ ಎಸ್. ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ನಾನು ಕಾಲೇಜ್ನಲ್ಲಿರುವಾಗ, ಹೈಸ್ಕೂಲ್ ಇರುವಾಗ ಸರಿಯಾದ
ಡ್ರೆಸ್ ಹಾಕ್ತಾ ಇರಲಿಲ್ಲ ನಾನು, ಅಂದರೆ ಇಲ್ಲ ನಮ್ಮಲ್ಲಿ. ರಾತ್ರಿ ಹೋಗೋದು, ತೊಳೆಯಬೇಕು, ಅದನ್ನು ದಿಂಬಿನಲ್ಲಿ ಕೆಳಗಡೆ ಇಡಬೇಕು, ಮರುದಿವಸ ಅದೇ ಡ್ರೆಸ್ ಹಾಕ್ಕೊಂಡು ಬರಬೇಕು ನಾವು. ಆದರೆ ನಮ್ಮ ಟೀಚರ್ಸು ಹೈಸ್ಕೂಲ್ಗಳಲ್ಲಿ ಮೂಡುಬಿದ್ರಿ ಜೈನ್ ಹೈಸ್ಕೂಲು, ಆಮೇಲೆ ಕಾಲೇಜುನಲ್ಲಿ ಕೂಡ ಆ ಟೀಚರ್ಸು ಲೆಕ್ಚರರ್ಸು ನನ್ನನ್ನೇ ಬಂದು ನೋಡೋದು, ನನ್ನನ್ನೇ ಪ್ರಶ್ನೆ ಕೇಳೋದು, ನಾನು ಉತ್ತರ ಕೊಡೋದು. ನಿಮ್ಮ ಸಂವಾದ, ಅವ್ರದ್ದು ಸಂವಾದ ಬಾಕಿ ಟೀಚರ್ಸು ಮತ್ತು ಉಪಾಧ್ಯಾಯರಿಗೆ ಆಶ್ಚರ್ಯ, ಇದು ಯಾಕೆ ವೀರಪ್ಪ ಮೊಯ್ಲಿಯವರಿಗೆ ಮಾತ್ರ ಪ್ರಶ್ನೆ ಕೇಳ್ತಾರೆ, ಮತ್ತು ನನಗೆ ಪುಸ್ತಕ ಕೊಡೋದು, ಇದನ್ನು ಓದಿ ನಾಳೆ ಪ್ರಶ್ನೆ ರತ್ನಾಕರ ನಿಂತು ಕೊಡೋದು ಪುಸ್ತಕ ಭರತೇಶ ವೈಭವ. ನಾನು ಒಂದು ವಾರದ ಮೇಲೆ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಕಾಂತರಾಯಿ, ರವಿಚಂದ್ರ ಶೆಟ್ಟಿ ಎಲ್ಲ ನಮ್ಮ ಕನ್ನಡ. ಮತ್ತೆ ಹೇಳೋದು, ನೆಕ್ಸ್ಟು 15 ದಿವಸದಲ್ಲಿ ನಾಟಕ ಆಗಬೇಕು, ಒಂದು ನಾಟಕ ಬರೆದು ಕೊಡು ಅಂತ ಹೇಳೋದು. ನೋಡಿ, ನಾನು ಮಾಡ್ತಾನೂ ಇದ್ದೆ. ಆಮೇಲೆ ಕಾಲೇಜಿನಲ್ಲಿ ಕೂಡ ಅಷ್ಟೇ, ಕಾಲೇಜಿನಲ್ಲಿ ಹೋಗುವಾಗಲೂ ಕೂಡ ನಮಗೆ ಪ್ರೊಫೆಸರ್ ಪಾರ್ವತಿ ಪ್ರಭು ಅಂತೇಳಿದರು, ಅಥವಾ ಪ್ರೊಫೆಸರ್ ರಾಜು ಅಂತೇಳಿದರು. ಅವರು ನನಗೆ ಪುಸ್ತಕ ಕೊಡೋದು, ಒಂದು ವಾರದ ಮೇಲೆ ಸಂವಾದ ಕಾರ್ಯಕ್ರಮ ನಮ್ಮದು, ನಾವು ಸಂವಾದದಲ್ಲಿ ಮಾಡೋದು. ಅದೇನಾಗಿದೆ ಅಂದರೆ, ಎಷ್ಟು ಇನ್ಫ್ಲುಯೆನ್ಸ್ ಆಗಿದೆ ಅಂತೇಳಿದರೆ, ಇವತ್ತಿಗೂ ಕೂಡ ನಾನೊಂದು ಗದ್ಯ ಮಹಾಕಾವ್ಯ ಬರಿತಾ ಇದ್ದೇನೆ. ಈಗ ದೊಡ್ಡ ಮಹಾಕಾವ್ಯಗಳನ್ನು ಪದ್ಯ ಮಹಾಕಾವ್ಯ ಬರೆದ ಆಗಿದೆ. ರಾಮಾಯಣ ಅನ್ವೇಷಣಂ, ಸಿರಿಮುಡಿ ಪರಿಕ್ರಮಂ, ಆಮೇಲೆ ಶ್ರೀ ಬಾಹುಬಲಿ, ಅಹಿಂಸಾ ದಿಗ್ವಿಜಯಂ ಅಂತೇಳಿ ಬರೆದಾಗಿದೆ. ಈಗ ಅದರಲ್ಲಿ ಸಂವಾದ, ಅದು ಪೂರ್ತಿ ಸಂವಾದ, ನಿಮ್ಗೆ ಕಳಿಸ್ತೇನೆ ಬುಕ್ಕು ದುಂಡಿರಾಜ್ ಅವರಿಗೆ. ಸಂವಾದದಲ್ಲಿ ಅಲ್ಲಿ ಪ್ರೊಫೆಸರ್ ರಾಜು ಬರ್ತಾರೆ, ಅಲ್ಲಿ ವಿದ್ಯಾರ್ಥಿ ಗಿರಿಧರ ಅಂತೇಳಿ, ಗಿರಿಧರ ಅಂದರೆ ವೀರಪ್ಪ ಮೊಯ್ಲಿ. ನಾನು ಪ್ರಶ್ನೆ ಕೇಳೋದು, ನನ್ನ ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯದಲ್ಲಿ ಪ್ರೊಫೆಸರ್ ರಾಜು ಅವರು, ನಮ್ಮ ರಾಜು ಅವರೇ, ಪ್ರೊಫೆಸರ್ ಪಾರ್ವತಿ ಪ್ರಭು ಅವರು, ಅವ್ರ ಪ್ರಶ್ನೆ ಕೇಳೋದು. ಅಂದರೆ ಅವರು ಪಾಪ ಈಗ ಇಲ್ಲವರು, ಆದರೆ ಅವರ ಆತ್ಮ ನನ್ನ ಹತ್ರ ಪ್ರಶ್ನೆ ಕೇಳ್ತಾ ಇದೆ. ನಾನು ಇವತ್ತು ಅದಕ್ಕೆ ಉತ್ತರ ಕೊಡಬೇಕು. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಇವತ್ತು ಬುದ್ಧಿವಂತಿಕೆ ಖಂಡಿತವಾಗಿ ಕೂಡ ಇದೆ. ಅದನ್ನು ಉಪಯೋಗ ಮಾಡುವಂಥ ಅವಕಾಶ, ಅದಕ್ಕೆ ಆ ಪದರುಗಳನ್ನು, ಆ ನಮ್ಮ ಜಾಣ್ಮೆಯ ಮೇಲೆ ಬಂದಂಥ ಅಜ್ಞಾನದ ವಾತಾವರಣದ ಅಥವಾ ಅಸೂಯೆಯ ಪ್ರಿಜಡಿಸಸ್ನ ಪರೆಯನ್ನು ಕಿತ್ತು ಹಾಕಿದರೆ ಮಹಾವಿಜ್ಞಾನಿ ಅವರು. ನೀವು ಹೇಳೋದು ಆ ಕೆಲಸ ನೀವು ಮಾಡ್ತಾಯಿದ್ದೀರಿ, ಎಲ್ಲ ಸಪ್ತರ್ಷಿಗಳು. ನನಗೆ ಸಂತೋಷ, ಭಾಳ ಹೆಮ್ಮೆ ಅಂತ ಹೇಳಿದರೆ, ನಿಮ್ಮ ಸಪ್ತರ್ಷಿಗಳಿಗೆ ನಮೋ ನಮೋ. ಆ ಕೆಲಸ ಇವತ್ತು ಮಾಡ್ತಾಯಿದ್ದೀರಿ ನೀವು. ಆದ್ದರಿಂದ ಇವತ್ತು ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಏನಂದರೆ, ಮೇಲಿನವರಿಗೆ ಸವಲತ್ತು ಭೋಗಗಳು, ಕೆಳಗಿನವರಿಗೆ ದಾರಿದ್ರ್ಯ ಎನ್ನುವ ನೀತಿ ಕೊನೆಗಾಣಬೇಕು. ಪ್ರಿವಿಲೇಜಸ್ ಶುಡ್ ಬಿ, ಅದು ಹಂಚಿಕೊಳ್ಬೇಕು. ಆದ್ದರಿಂದ ಇವತ್ತು ನಾವು ಒಳ್ಳೆ ಬುದ್ಧಿವಂತರ ದೇಶ ನಮ್ಮದು. ನಮ್ಮಷ್ಟು ಬುದ್ಧಿವಂತರನ್ನು ಬಹುಶಃ ಲೆಕ್ಕ ಕಳಿಸಿದ್ದು ನಾವೇ. ವೇದ ಉಪನಿಷತ್ತುಗಳಂಥ ಮಹಾಜ್ಞಾನ ಅಂದಿನ ಕಾಲದಲ್ಲಿ ಕೊಟ್ಟಂಥ ರಾಷ್ಟ್ರ ನಮ್ಮದೇ. ಅದು ಜ್ಞಾನ ಇಲ್ಲಿಂದ ಹರಿದು ಹೋಗ್ತಾ ಇತ್ತು. ಅವಾಗ ನಮಗೆ ಬರ್ತಾ ಇರಲಿಲ್ಲ. ಗ್ರೀಸ್ ದೇಶಕ್ಕೂ ಕೂಡ ಜ್ಞಾನ, ಯಾವ ಮಹಾಜ್ಞಾನಿಗಳ ತವರು ಅಂತೇಳಿ ಹೇಳ್ಕೊಳ್ತೇವೆ ಗ್ರೀಸ್ ದೇಶ, ಅಲ್ಲಿಗೆ ನಮ್ಮ ಜ್ಞಾನದ ಲಹರಿ ಹೋಗಬೇಕು. ಗಂಗಾ ಲಹರಿ ಹೋಗಬೇಕು, ಸಿಂಧೂ ನದಿಯ ಲಹರಿ ಹೋಗಬೇಕು, ನೈಲ್ ನದಿಯ ಲಹರಿ ಇಲ್ಲಿ ಬರ್ತಾ ಇರಲಿಲ್ಲ. ಅಂದರೆ ಅಂಥ ಬುದ್ಧಿವಂತರ, ಈಗ ಆ ಬುದ್ಧಿವಂತಿಕೆಯನ್ನು ಮತ್ತೆ ಚೇತರಿಸಿಕೊಂಡು ನಾವು ತರಬೇಕು ಮುಂದೆ. ನಮ್ಮಲ್ಲಿ ಸಾಕಷ್ಟು, ಈಗ ನಾನು ಬೆಳಿಗ್ಗೆ ಕೆಲವು ಶ್ಲೋಕಗಳನ್ನು ಓದ್ತೇನೆ ಬೆಳಿಗ್ಗೆ, ಅರ್ಲಿಯೆಸ್ಟ್ ಇನ್ ದಿ ಮಾರ್ನಿಂಗ್. ಆದರೆ ಒಂದು ಅಂತೇಳಿದರೆ, ಅಸಾಧ್ಯ ಸಾಧಕ ಸ್ವಾಮೀನ್ ಅಸಾಧ್ಯ ತವಕಿಂ ಮದ ರಾಮದೂತ ದಯಾಸಿಂಧು ಸರ್ವಕಾರ್ಯಂ ಸಾಧಯೇತ್ ಪ್ರಭು ಸ್ವಾಮೀನ್ ಅಂತ. ಅಸಾಧ್ಯವನ್ನು ಸಾಧ್ಯ ಮಾಡಬೇಕು.
ಅಸಾಧ್ಯದ ಗೋಡೆ ಇದೆ ಅಂತ ಹೇಳಿದರೆ ಅದನ್ನು ಕುಟ್ಟಿ ಕೆಡೆದು ನೀವು ದಾಟಿ ಹಾರಿ ಮುಂದೆ ಹೋಗಬೇಕು. ಇದು ಸಾಧ್ಯ ಇದೆ. ಆ ಸಂಕಲ್ಪ, ಆ ಒಂದು ಇಚ್ಛಾಶಕ್ತಿ ನಿಮ್ಮಲ್ಲಿದೆ. ಇಲ್ಲ ಅಂತ ಹೇಳಿದರೆ ನಾನು ಒಪ್ಪುವುದೇ ಇಲ್ಲ. ಆದರೆ ಅದು ಹೊರಬರಬೇಕು ಇವತ್ತು. ಈಗ ಮುಖ್ಯವಾಗಿ ನಿಮ್ಮಲ್ಲಿ ಹಸಿವು ಇರಬೇಕು. ಹಸಿವು ಅಂದರೆ ಬರೀ ಹೊಟ್ಟೆ ಹಸಿವಲ್ಲ, ಅದು ಜ್ಞಾನದ ಹಸಿವು. ಜ್ಞಾನದ ಹಸಿವಿನಿಂದ ಪ್ರಯಾಣ ಮಾಡಬೇಕು ನೀವು. ಆದ್ದರಿಂದ ಇವತ್ತು ಆ ಹಸಿವು ಯಾವಾಗಲೂ ಕೂಡ ಬೇಯ್ತಾ ಇರಬೇಕು, ಕುದೀತಾ ಇರಬೇಕು. ಆಗ ನಿಮ್ಮ ಮನಸ್ಸು ಮತ್ತಷ್ಟು ಪ್ರಚ್ಛನ್ನ ಆಗ್ತದೆ, ಶುದ್ಧ ಆಗ್ತದೆ. ಅದನ್ನು ತೀರಿಸತಕ್ಕಂಥ ಕೆಲಸ ನೀವು ಮಾಡಬೇಕು. ಯಾವಾಗಲೂ ಕೂಡ ಈ ಕ್ರಿಯೇಟಿವ್ ಸಂಸ್ಥೆ, ಅದಕ್ಕಾಗಿ ನನಗೆ ಖುಷಿ ಆಯಿತು ನಮ್ಮ ಗಣನಾಥ್ ಶೆಟ್ಟಿಯವರು ಬಂದಾಗ. ಅದಕ್ಕೆ ನಾನು ಒಪ್ಪಿಕೊಂಡೆ. ನೀವು ಅದು ಕೂಡ ನೀವು ಒಂದು ರೀತಿಯ ಸಾಧಕರು. ನಿಮಗಿಂತ ದೊಡ್ಡ ಸಾಧಕರೇ ಇಲ್ಲ ನನ್ನ ದೃಷ್ಟಿಯಲ್ಲಿ, ಸಾಧಕರೇ ಇಲ್ಲ. ಅದನ್ನು ನೀವು ಸಾಧನೆ ಮಾಡಿ ಇವತ್ತು ತೋರಿಸಿದ್ದೀರಿ. ಯಾಕೆಂದರೆ ಇವಾಗ ಮುಖ್ಯವಾಗಿ ಈ ಕರಾವಳಿಯ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇದೊಂದು. ಅದು ಕೂಡ ಯಾರೂ ಉದ್ಯಮಿಗಳಿಲ್ಲ ಇಲ್ಲಿ, ಇಂಡಸ್ಟ್ರಿಯಲಿಸ್ಟ್ ಇಲ್ಲ. ಎಲ್ಲಾದರೂ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಬಾಕಿಯವರನ್ನು ತೆಗೆದುಕೊಳ್ತಾರೆ, ಸಂಸ್ಥೆ ಕಟ್ತಾರೆ. ಆದರೆ ನೀವು ನಿಮ್ಮ ಇಂಡಸ್ಟ್ರಿ ಏನು ಅಂದರೆ ನಿಮ್ಮ ಸಮಾನ ಮನಸ್ಕ ಶಿಕ್ಷಕರ ಸಂಕಲ್ಪ, ಆ ಶಕ್ತಿ ಇವತ್ತು ಈ ಜ್ಞಾನದ ಜ್ಯೋತಿ ಹಿರ್ಗಾನದಲ್ಲಿ ಕ್ರಿಯೇಟಿವ್ ಸಂಸ್ಥೆಯ ಮೂಲಕ ಬೆಳಗ್ತಾ ಇದೆ, ಉಜ್ವಲವಾಗಿ ಬೆಳೀತಾ ಇದೆ. ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅದರಲ್ಲಿ ಕೂಡ ನನಗೆ ಪ್ರಿಯವಾದ ವಿಚಾರ ಅಂದರೆ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕೆಳ ಮತ್ತು ಮಧ್ಯವರ್ಗದವರಿಗೂ ಅತ್ಯಂತ ಕನ್ಸೆಷನ್ನಲ್ಲಿ ನೀವು ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಅಂತೇಳಿ ಕೇಳಿದ್ದೇನೆ. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ 7 ಜನರ ಅತ್ಯಂತ ಆತ್ಮವಿಶ್ವಾಸದ ನಿರಂತರ ಕ್ರಿಯಾಶೀಲತೆಯ ಶ್ರಮ, ವಿಭಿನ್ನ ಪ್ರತಿಭೆಗಳ ಸಮಷ್ಟಿ ಪ್ರಯತ್ನ, ಒಂದು ಕ್ಷಣವನ್ನು ವ್ಯಯಿಸದೆ ಮುನ್ನುಗ್ಗಿದ ಬಗೆ ಸಂಸ್ಥೆಯ ಯಶಸ್ವಿ ಪ್ರಯಾಣಕ್ಕೆ ಭದ್ರ ಮುನ್ನಡಿ ನೀಡಿದೆ. ಯಾರು ಮಕ್ಕಳು ಕಲಿತಾ ಇದ್ದಾರೆ, ನಿಮ್ಮತ್ತು ಭಾಗ್ಯವಂತರು ಯಾರೂ ಇಲ್ಲ. ನಿಮ್ಮ ಭವಿಷ್ಯವನ್ನು ಚಿತ್ರಿಸ್ತಾ ಇದ್ದಾರೆ. ಈ ದೇಶದ ಜಗತ್ತಿನ ಒಂದು ಶಿಲ್ಪಿಗಳು ಇಲ್ಲಿ ತಯಾರಾಗ್ತಾ ಇದ್ದಾರೆ. ನಮ್ಮ ಕಾರ್ಕಳದಲ್ಲಿ ಶಿಲ್ಪಿಗಳು ಗೊಮ್ಮಟೇಶ್ವರ ಮಾಡೋದಿದ್ರೆ ಕಾರ್ಕಳಕ್ಕೆ ಬರ್ತಾರೆ. ಆ ಶಿಲ್ಪಿಗಳು ಇಲ್ಲಿ ತಯಾರಾಗ್ತಾ ಇದೆ. ಇಡೀ ರಾಜ್ಯದ ಗಮನ ನಿಮ್ಮ ಕ್ರಿಯೇಟಿವ್ ಸಂಸ್ಥೆ ಸೆಳೆದಿದೆ. ಆದ್ದರಿಂದ ನಿಮ್ಮ ಈ ಯೋಜನೆ ಇವತ್ತು ಅದಕ್ಕೆ ಇದನ್ನು ಆವಿರ್ಭಾವ ಸಮಾರಂಭವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಇಲ್ಲಲ್ಲಿ ಕರೆದಿದ್ದೀರಿ. ಅದಕ್ಕೆ ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇವತ್ತು ಬಂದಿದ್ದೇನೆ. ನಾನು ತಿಳ್ಕೊಳ್ಳತ್ತೆ ಅನೇಕ ರೀತಿಯ ಒಂದು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಲಾವೋಸೆ ಅಂತೇಳಿ ಒಬ್ಬ ದೊಡ್ಡ ಫಿಲಾಸಫರ್ ಚೈನಾದ್ದು, ಅವನ ಬಹುಪಾಲು ಜೀಸಸ್ ಕ್ರಿಸ್ತನ ವಾಣಿಯಂತೆ ಮಾತಾಡ್ತಾನೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನೀನು ಜಗಳವಾಡದಿದ್ದರೆ ಪ್ರಪಂಚದಲ್ಲಿ ಯಾರೂ ನಿನ್ನೊಡನೆ ಜಗಳವಾಡುವುದಿಲ್ಲ. ಗಾಯ ಮಾಡಿದವರಿಗೆ ಕರುಣೆ ತೋರುವ ಮೂಲಕ ಮಾರುತ್ತರ ನೀಡಿ, ಯಾರು ಒಳ್ಳೆಯವರೋ ಅವರಿಗೆ ನಾನು ಒಳ್ಳೆಯವನು, ಯಾರು ಒಳ್ಳೆಯವರಲ್ಲವೋ ಅವರಿಗೂ ನಾನು ಒಳ್ಳೆಯವನು. ಸ್ವಲ್ಪ ಗಮನ ಕೊಟ್ಟು ವಿದ್ಯಾರ್ಥಿಗಳು ಕೇಳಬೇಕಾಗ್ತದೆ. ಯಾರು ಒಳ್ಳೆಯವರಲ್ಲೋ ಅವರಿಗೂ ನಾನು ಒಳ್ಳೆಯವನು, ಯಾರು ಒಳ್ಳೆಯವರಲ್ಲವೋ ಅವರಿಗೂ ನಾನು ಒಳ್ಳೆಯವನು. ಹಾಗಾಗಿ ಎಲ್ಲರೂ ಒಳ್ಳೆಯರಾಗೋಣ. ಯಾರು ಪ್ರಾಮಾಣಿಕರಾಗಿರುತ್ತಾರೋ ಅವರಿಗೆ ನಾನು ಪ್ರಾಮಾಣಿಕ, ಯಾರು ಪ್ರಾಮಾಣಿಕರಾಗಿರುವುದಿಲ್ಲವೋ ಅವರಿಗೂ ನಾನು ಪ್ರಾಮಾಣಿಕನಾಗಿ ಇರ್ತೇನೆ. ನೋಡಿ ಎಂಥ ದೊಡ್ಡ ಒಂದು ಸತ್ಯ, ಒಂದು ದೊಡ್ಡ ಫಿಲಾಸಫಿ. ಇದರಿಂದ ಎಲ್ಲರೂ ಪ್ರಾಮಾಣಿಕರಾಗಿರ್ತಾರೆ. ಬಿರುಸಾದ ವಸ್ತುವಿನೊಂದಿಗೆ, ಬಿರುಸಾದ ಹಾರ್ಡ್ ಯಾವುದು ನಾವು ಹೇಳೋದು, ಕಬ್ಬಿಣ ಭಾಳ, ಉಕ್ಕು ಭಾಳ ಬಿರುಸು ಅಂತೇಳಿ, ಭಾರಿ ಹಾರ್ಡ್. ಆದರೆ ಬಿರುಸಾದ
ಬಿರುಸಾದ ಪ್ರಪಂಚದ ಮೃದುವಾದ ವಸ್ತು ಡಿಕ್ಕಿ ಹೊಡೆದರೆ ಅದು ಆ ಗಟ್ಟಿ ವಸ್ತುವನ್ನು ಸೋಲಿಸ್ತದೆ. ಆಲೋಚನೆ ಮಾಡಿ. ನೀರಿಗಿಂತ ಯಾವುದೇ ವಸ್ತುವು ಪ್ರಪಂಚದಲ್ಲಿ ಮೃದುವಾಗಿಯೂ ದುರ್ಬಲವಾಗಿಯೂ ಇಲ್ಲ. ಆದರೂ ಅದರಂತೆ ದೃಢವಾಗಿ ಮತ್ತು ಬಲವಾಗಿ ಬೇರೆ ವಸ್ತುವನ್ನು ಆಕ್ರಮಿಸುವ ವಸ್ತು ಬೇರಿಲ್ಲ. ಈಗ ಶಾಲೆಯಲ್ಲಿ ನಾವೆಲ್ಲ ನೀವು ಆ ಥರ ಮಾಡ್ತಾ ಇದ್ದೀರಿ ಅಂತೇಳಿ ಹೇಳುವುದಿಲ್ಲ. ನಮ್ಮ ಶಾಲೆಯಲ್ಲಿ ಕೆಲವರೆಲ್ಲ ಭಾಳ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಸ್ವಲ್ಪ ಎದೆ ಮುಂದೆ ಆಗಿ ನಡೆಯುದು ಅಲ್ವಾ, ಅವನೇ ದೊಡ್ಡವ ಅಂತೇಳಿ. ಪಾಪ ಅವರೆಲ್ಲ ನಾವು ಇವತ್ತು ಅವರ ಇತಿಹಾಸ ನೋಡಿದರೆ ಅವರೆಲ್ಲ ಸಣ್ಣವರಾಗಿಬಿಟ್ಟಿದ್ದಾರೆ, ನಾವೆಲ್ಲ ದೊಡ್ಡವರಾಗಿಬಿಟ್ಟಿದ್ದಾರೆ. ಅಂದರೆ ಮೃದು ಶಕ್ತಿ ಜಾಸ್ತಿ. ಆದ್ದರಿಂದ ಮತ್ತೊಬ್ಬ ಭಾಳ ಎದೆ ಮುಂದೆ ಆಡಿಕೊಂಡು ಭಾಳ ಹೆಮ್ಮೆಯಿಂದ ಹೋಗ್ತಾ ಇದ್ದಾನೆ ಅಂತೇಳಿ ಅವನೇ ಈ ಲೀಡರ್ ಅಂತೇಳಿ ತಿಳ್ಕೊಳ್ಬೇಡಿ ನೀವು. ಅವನು ಲೀಡರ್ ಅಲ್ಲ, ಮುಂದೆ ಅವನು ಕೆಳಗೆ ಹೋಗ್ತಾನೆ, ನೀವು ಲೀಡರ್ ಆಗ್ತೀರಿ. ಆ ಸ್ವಭಾವ ಬೇಕು. ಅದಕ್ಕೆ ಹೇಳೋದು ಸಂಸ್ಕೃತಿ ಅಂತೇಳಿ, ಅದಕ್ಕೆ ಹೇಳೋದು ಸಂಸ್ಕೃತಿ ಅಂತ. ಈಗ ನಮ್ಮ ದೇಶ ವಿಶ್ವಕ್ಕೆ ಅಂಕಗಣಿತವನ್ನು ಕೊಟ್ಟ ದೇಶ ಭಾರತ. ಇಂದು ಜಗತ್ತೇ ಅನುಸರಿಸುತ್ತಿರುವ ಸಂಖ್ಯಾ ಪದ್ಧತಿ ರೂಪುಗೊಂಡದ್ದು ಭಾರತದಲ್ಲಿ. ಅಂಕಗಣಿತದ ಆಧಾರ ಸ್ತಂಭವೇ ಆಗಿರುವ ಸೊನ್ನೆಯನ್ನು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಸೃಷ್ಟಿಸಿದ್ದು ಭಾರತೀಯ ಋಷಿ ಆರ್ಯಭಟ. ಮುಂದೆ 7ನೇ ಶತಮಾನದಲ್ಲಿ ಇದೇ ಸೊನ್ನೆಯನ್ನು ಅಂಕಗಣಿತದ ಲೆಕ್ಕಾಚಾರದಲ್ಲಿ ಬಳಸುವ ತಂತ್ರವನ್ನು ರೂಪಿಸಿದ್ದು ಬ್ರಹ್ಮಗುಪ್ತ ಎಂಬ ಋಷಿ. ಭಾರತೀಯರು 18 ಸ್ಥಾನಗಳ ಸಂಖ್ಯೆ ಬರೆಯಬಲ್ಲರು ಎಂದು ಅವನು ದಾಖಲಿಸಿದ್ದಾನೆ. ಆದರೆ ಯಾಕೆ ನೀವು ಪರದೇಶಕ್ಕೆ ಹೋಗ್ತಾ ಇದ್ದೀರಿ ಕಲೀಲಿಕ್ಕೆ? ಪರದೇಶವರು ನಮ್ಮಲ್ಲಿ ಬರಬೇಕು, ನಿಮ್ಮಂಥ ಇಷ್ಟುಗಳು ಬೆಳಿಬೇಕು ಆ ಥರ. ಈಗ ನನ್ನ ಹತ್ರ ಸಾಕಷ್ಟು ಮಾಹಿತಿಗಳಿದೆ. ಏನಂದರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಯಾಕೆ ಹೋಗ್ತಾ ಇದ್ದಾರೋ ನನಗೆ ಅರ್ಥ ಆಗೋದಿಲ್ಲ. ಇಂಥ ಇನ್ಸ್ಟಿಟ್ಯೂಷನ್ಗಳು ಬಂದರೆ ಅಲ್ಲಿ ಸೇರಬೇಕು. ಈಗಲೇ ನಮ್ಮಲ್ಲಿ ಒಂದು ಶಾಲೆ ಇದೆ, ಹೆಸರು ಹೇಳೋದಿಲ್ಲ. ಆ ಶಾಲೆ ಎಲ್ಲ ಮಕ್ಕಳದ್ದು ಅಲ್ಲಿ ಸೇರಿಸೋದು ಯಾಕೆ ಅಂತ ಹೇಳಿದರೆ, ಅಲ್ಲಿ ಹೋದ ಕೂಡಲೇ ಅವನು ಫಾರಿನ್ ಯೂನಿವರ್ಸಿಟಿಗೆ ಅವನೇ ಅರ್ಜಿ ಹಾಕ್ತಾನೆ. ಅಲ್ಲಿ ಕೂತ್ಕೊಂಡು ಅವನೇ ಫಾರಿನ್ ಯೂನಿವರ್ಸಿಟಿಗೆ ಅರ್ಜಿ ಹಾಕ್ತಾನೆ, ಹೋಗ್ತಾನೆ. ಅಲ್ಲಿ ಯಾರು ಎಕ್ಸೆಪ್ಷನ್ನೇ ಇಲ್ಲ. 100% ಅಂಥ ಇನ್ಸ್ಟಿಟ್ಯೂಷನ್ ಇದಾಗಬಾರ್ದು. ನನ್ನ ವಿನಂತಿ ಏನಂತ ಹೇಳಿದರೆ, ಅಂಥ ಇನ್ಸ್ಟಿಟ್ಯೂಷನ್ ಆಗಬಾರ್ದು. ಇಲ್ಲಿಯ ಭಾರತೀಯ ಜ್ಞಾನವನ್ನು ಬೆಳೆಸತಕ್ಕಂಥ ಒಂದು ಗರಿಷ್ಠ ಮಟ್ಟದ ಒಂದು ಗರಿಮೆಯ ಸಂಸ್ಥೆಯಾಗಿ ಕ್ರಿಯೇಟಿವ್ ಸಂಸ್ಥೆ ಬೆಳಿಬೇಕು. ಇದು ನನ್ನ ಆಶಯ. ಸತ್ಯದ ಸಾಕ್ಷಾತ್ಕಾರಕ್ಕೆ ಎಲ್ಲ ಮತ್ತೊಂದು ಹೇಳ್ತೇನೆ, ಯಾವ ಯುದ್ಧಗಳು, ಇತಿಹಾಸ, ನಾಗರಿಕತೆಗಳು, ಜಗತ್ತಿನ ಯಾವುದೇ ಜ್ವಲಂತ ಪ್ರಶ್ನೆಗಳಿಗೆ ಅಥವಾ ಸವಾಲುಗಳಿಗೆ ಕೊನೆಯ ಉತ್ತರಗಳನ್ನು ಕೊಡಲಾಗಲಿಲ್ಲ. ರಾಮಾಯಣದ ರಾಮರಾವಣ ಯುದ್ಧ ಕೊನೆಗೆ ಏನಾದರೂ ಪರಿಹಾರ ಸಿಗ್ತಾ? ಇಲ್ಲ. ಮಹಾಭಾರತದ ಕುರುಕ್ಷೇತ್ರ ಯುದ್ಧ, ಅಲ್ಲಿಯೂ ಪರಿಹಾರ ಇಲ್ಲ. ಪಾಣಿಪತಗಳ ಯುದ್ಧ, ಅಲ್ಲಿ ಪರಿಹಾರ ಇಲ್ಲ. ಅಥವಾ 1ನೇ ಅಥವಾ 2ನೇ ಮಹಾಯುದ್ಧ ವಿನಾಶಗಳಿಗೆ ದಾರಿ ಮಾಡಿಕೊಟ್ಟಿದೆ ಹೊರತು ಯಾವುದೇ ಅಂತಿಮ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯವಾಗಲಿಲ್ಲ. ಈ ಮಕ್ಕಳಿಗೆ ನಾನು ಹೇಳ್ತಕ್ಕಂಥದ್ದು, ಇವತ್ತು ನಾವು ಶಾಂತಿ ಪಾಠ ಕಲಿಬೇಕು, ಯುದ್ಧದ ಪಾಠ ಅಲ್ಲ. ಹಿಂದೆ ನಡೆದ ಸಮುದ್ರ ಮಂಥನದಲ್ಲಿ ಅನೇಕ ನಾಗರಿಕತೆಗಳ ಅಥವಾ ಇತಿಹಾಸದ ಅಂತ್ಯದೊಂದಿಗೆ ಅಮೃತವು ಉತ್ಪತ್ತಿಯಾದಂತೆ ಶಾಶ್ವತ ಶಾಂತಿ ಮತ್ತು ನೆಮ್ಮದಿಯ ಅಮೃತ ಕುಂಭ ಸಂಜನಿಸಿದಾಗ ಮಾತ್ರ ಸಂಘರ್ಷ ಸಾರ್ಥಕ ಆಗ್ತದೆ. ಅದು ಬೇಕು ಇವತ್ತು. ನಮಗೆ ಸಮುದ್ರ ಮಂಥನ ಆಗಬೇಕು. ಇವತ್ತು ನಿಮ್ಮ ಮನಸ್ಸಿನಲ್ಲಿ ಸಮುದ್ರ ಮಂಥನ ಆಗಬೇಕು, ಸಮಾಜದಲ್ಲಿ ಸಮುದ್ರ ಮಂಥನ ಆಗಬೇಕು. ಅದರಿಂದ ಅಮೃತ ಉತ್ಪತ್ತಿ ಆಗಬೇಕು. ಸತ್ಯದ ಸಾಕ್ಷಾತ್ಕಾರಗಳಿಗೆ ಹಾದಿಗಳಿಲ್ಲ, ಅದನ್ನು ನಾವು ಸ್ವತಃ ಅನ್ವೇಷಿಸಬೇಕು. ಆದರೆ ಅದರ ಅನ್ವೇಷಣೆಗೆ ಯಾವುದೇ ಸಿದ್ಧ ಸೂತ್ರವಿಲ್ಲ. ಸೂತ್ರೀಕರಿಸಿದ್ದು ನಿಜವಲ್ಲ. ಹಾದಿ ಅರಿಯದ ಸಾಗರದಲ್ಲಿ ನೀವು ನೌಕಾಯಾನ ಮಾಡಬೇಕು, ನಿಮ್ಮನ್ನು ನೀವು ಅನ್ವೇಷಿಸಲು ಪ್ರಯಾಣ ಮಾಡಬೇಕು. ಇದು ಯಾವುದೇ ಪೂರ್ವನಿಯೋಜಿತ ವಿನ್ಯಾಸವಲ್ಲ. ಯಾವುದಕ್ಕೂ ಯಾರನ್ನೂ ಅವಲಂಬಿಸಬಾರದು. ಹಾಗೆ ಮಾಡಿದರೆ ಅದು ಅನ್ವೇಷಣೆ ಆಗುವುದಿಲ್ಲ. ಅನ್ವೇಷಣೆ ತುಲನಾತ್ಮಕವಾಗಿ ನೆನೆಸಿಕೊಂಡ ಸಂತಸವನ್ನು ನೀಡುವುದಿಲ್ಲ, ಬದಲಾಗಿ ಅದು ನೀಡುವ ಸಂತಸವು ಚಿರಚುತ್ತದೆ.
ಇವತ್ತು ಮಹಾತ್ಮ ಗಾಂಧಿಯವರು ಇಡೀ ವಿಶ್ವದ ಶಾಂತಿ ದೂತ ಅಂತ ಹೇಳ್ತೀವಿ ಅವರನ್ನು. ಅಹಿಂಸೆ ಮತ್ತು ಶಾಂತಿಯ ಜಾಗತಿಕ ಪ್ರತಿಪಾದಕ ಎಂದೇ ಗಾಂಧಿ ಒಟ್ಟು 102 ದೇಶಗಳಲ್ಲಿ ವರ್ಣನೆಗೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ಆ ದೇಶಗಳಲ್ಲಿ ಗಾಂಧಿ ಪ್ರತಿಮೆಗಳೂ ಇವೆ. ಕಳೆದ 2 ಸಹಸ್ರಮಾನಗಳಲ್ಲಿ ಜನಿಸಿದ 10 ಶ್ರೇಷ್ಠ ವ್ಯಕ್ತಿಗಳಲ್ಲಿ ಗಾಂಧಿಯವರು ಒಬ್ಬರಾಗಿದ್ದಾರೆ. ಈ ದಿಗ್ಗಜನ ಕುರಿತು ಪ್ರಕಟವಾದಷ್ಟು ಬರಹಗಳು ಬೇರೆ ಯಾರ ಬಗ್ಗೆಯೂ ಆಗಿಲ್ಲ ಈ ಜಗತ್ತಿನಲ್ಲಿ. ಅದಕ್ಕೆ ಅವರನ್ನು ಬಾಪೂಜಿ ಅಂತ ಹೇಳ್ತೇವೆ. ಅಂಥ ನಾಯಕರನ್ನು ನಾವು ಈ ದೇಶದಲ್ಲಿ ಪಡೆದಿದ್ದೇವೆ. ಇವತ್ತು ನಮ್ಮ ದೇಶ ಯಾವುದು ಕಿರಿದಾದ ದೇಶ ಅಲ್ಲ, ಅದು ಚಿಂತನೆಯಲ್ಲೂ ಹಿರಿದು, ಅದು ಕಾರ್ಯಕ್ರಮದಲ್ಲಿ ಕೂಡ ಹಿರಿದು. ಆದ್ದರಿಂದ ಅಂಥ ದೇಶದಲ್ಲಿ ಹುಟ್ಟಿದಂಥ ನಾವು ಇಂಥ ಸಂಸ್ಥೆಗಳು ನಿಜವಾಗಿ ಆ ನಮ್ಮ ದೇಶದ ವೈಭವವನ್ನು, ಕೀರ್ತಿಯನ್ನು ಉಳಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ನಮಗೆ ಭಾಳ ಹೆಮ್ಮೆಯ ವಿಚಾರ. ಈಗ ನಮ್ಮ ದೇಶವನ್ನು ನಾವು ಕಟ್ಟಬೇಕೇ ಹೊರತು ಮತ್ತೊಬ್ಬರು ಕಟ್ಟುವುದಲ್ಲ. ಆ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಇಂಥ ದೊಡ್ಡ ಸಂಸ್ಥೆಗೆ ನಿಮ್ಮ ಹೆತ್ತವರು ನಿಮ್ಮನ್ನು ಈ ಶಾಲೆಗೆ ಕಳಿಸಿದ್ದಾರೆ. ಇವತ್ತು ಭಾಳ ಮಾತಾಡಬೇಕು ಅಂತೇಳಿತ್ತು. ಒಮರ್ ಎನ್ ಬ್ರಾಡ್ಲೆ ಅಂತೇಳಿ ದೊಡ್ಡ ವಿದೇಶಿ ವಿದ್ವಾಂಸ ಹೇಳ್ತಾನೆ, ಅವರ್ಸ್ ಇಸ್ ಎ ವರ್ಲ್ಡ್ ಆಫ್ ನ್ಯೂಕ್ಲಿಯರ್ ಜಾಯಿಂಟ್ಸ್, ಎಥಿಕಲ್ ಇನ್ಫೆಂಟ್ಸ್. ಎಥಿಕಲಿ ನಾವು ಪಿಗ್ಮಿಗಳು, ಆದರೆ ಸಾಧನೆಯಲ್ಲಿ ಭಾಳ ಮುಂದೆ. ಏನು ನೋಡಿ ವಿಪರ್ಯಾಸ. ವಿ ನೋ ಮೋರ್ ಅಬೌಟ್ ವಾರ್ ದ್ಯಾನ್ ವಿ ನೋ ಅಬೌಟ್ ಪೀಸ್, ಮೋರ್ ಅಬೌಟ್ ಕಿಲ್ಲಿಂಗ್ ದ್ಯಾನ್ ವಿ ನೋ ಅಬೌಟ್ ಲಿವಿಂಗ್. ಇದು ರಿವರ್ಸ್ ಆಗಬೇಕು. ನಿಮಗೆ ಭಾಳ ನೀವು ಚಕಿತರಾಗ್ಬೋದು, ಆಶ್ಚರ್ಯ ಆಗ್ಬೋದು ನಿಮಗೆ. ಅಥವಾ ಇದು ಯಾಕೆ ಆಗಿದೆ ಅಂತೇಳಿ ನಾವು ಹೇಳ್ತೇವೆ, GDPಯಲ್ಲಿ ಮುಂದೆ ಇದ್ದೇವೆ, ಎಲ್ಲ ಇದ್ದೇವೆ, ನಾವು 1 ಆಫ್ ದಿ 5th ಬಿಗ್ಗೆಸ್ಟ್ ಕಂಟ್ರಿ ಅಂತೇಳಿ ಹೇಳ್ಕೊಳ್ತೇವೆ, ಎಲ್ಲ ಹೆಗಲಿಗೆ ಕೈ ಹಾಕ್ತೇವೆ. ಆದರೆ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನೀವು ಲೋವರ್ ದ್ಯಾನ್ ಪಾಕಿಸ್ತಾನ್, ನಿಮ್ಮ ರ್ಯಾಂಕಿಂಗ್. ಇಟ್ ಈಸ್ ಕ್ವೈಟ್ ಶಾಕಿಂಗ್. ಫಿನ್ಲ್ಯಾಂಡ್ ಈಸ್ ನಂಬರ್ 1 ರ್ಯಾಂಕ್. ಇವತ್ತು ನಮಗೆ ನಮ್ಮ ಜೊತೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಬೇಕು. ನೆಮ್ಮದಿ ಇದ್ದರೆ ಶಾಂತಿ ಬರ್ತದೆ. ನೆಮ್ಮದಿ ಶಾಂತಿ ಎರಡೂ ಇಲ್ಲದಿದ್ದರೆ ಬದುಕು ಅಮಾಂತಿಯ ದಾರಿಯನ್ನು ಹಿಡಿಯುತ್ತದೆ. ಇದು ನಮ್ಮ ಜೀವನದಲ್ಲಿ ಬರತಕ್ಕಂಥ ನಮ್ಮ ವೆಲ್ತ್ ಮೈಗ್ರೇಷನ್. ವೆಲ್ದಿ ಪೀಪಲ್, ಇಂಡಿಯನ್ ಮಿಲಿಯನರ್ಸ್ ಎಲ್ಲ ನಮ್ಮ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು ನಾವು. ಆದ್ದರಿಂದ ಇವತ್ತು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನಾನು ಹೇಳಿದಾಗೆ ನಾವು 118 ರ್ಯಾಂಕ್, ಪಾಕಿಸ್ತಾನ 109 ರ್ಯಾಂಕ್. ಸಾಲ್ ಲೇಟೆಸ್ಟ್ ಇಂಡೆಕ್ಸ್ ಪ್ರಕಾರ ಇದು. ಇವತ್ತು ನಾವು ಈ ಶಾಲೆಗಳಲ್ಲಿ ನೀವು ಕಲಿಸುವಾಗ ಬುದ್ಧಿವಂತರಾಗಬೇಕಂತ ಕಲಿಸಿ, ಆದರೆ ಯು ಶುಡ್ ಆಲ್ಸೋ ಕ್ರಿಯೇಟ್ ದಿ ಸಿಟಿಸನ್ಸ್ ಹೂ ಕುಡ್ ಬಿ ಹ್ಯಾಪಿ ಆ್ಯಂಡ್ ಕ್ರಿಯೇಟ್ ಹ್ಯಾಪಿನೆಸ್ ಆಲ್ ಅರೌಂಡ್ ದೆಮ್. ಈ ಮಾರ್ಗದರ್ಶನ ಶಾಲೆಯಲ್ಲಿ ಕಲಿಬೇಕು ನೀವು, ಮಾರ್ಗದರ್ಶನವನ್ನು. ಆದ್ದರಿಂದ ಇವತ್ತು ಟೆಕ್ನಾಲಜಿ ಅದೆಲ್ಲ ಬಂದೇ ಬರ್ತದೆ, ಅದನ್ನು ಕಲಿತಾ ಇದ್ದೇವೆ ನಾವು. ಇವತ್ತು ನಮ್ಮಲ್ಲಿ ಪಾಪ್ಯುಲೇಷನ್ ಡಿವಿಡೆಂಡ್ ಇದೆ. ನಮ್ಮಲ್ಲಿ ಇಂಡಿಯಾಸ್ ಯಂಗ್ ಪಾಪ್ಯುಲೇಷನ್ ಈಸ್ ರಫ್ಲಿ 10 crores, ಮೋರ್ ದ್ಯಾನ್ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ಆಲ್ ದಿ G7 ಕಂಟ್ರೀಸ್ ಕಂಬೈನ್ಡ್. ಆದ್ದರಿಂದ ನಿಮ್ಮ ಯೂತ್ ಫುಲ್ನೆಸ್ ಏನಿದೆ, ಆ ಯುವಕತನ ಏನಿದೆ ರಾಷ್ಟ್ರದ್ದು, ಯು ಎಂಜಾಯ್ ದ್ಯಾಟ್. ಅದನ್ನು ನಾವು ಖಂಡಿತವಾಗಿ ಕೂಡ ಉಪಯೋಗ ಮಾಡಿಕೊಂಡು ನಮ್ಮ ದೇಶವನ್ನು ಕಟ್ಟತಕ್ಕಂಥ ಕ್ರಮಗಳಲ್ಲಿ ಕ್ರಿಯೇಟಿವ್ ಇನ್ಸ್ಟಿಟ್ಯೂಷನ್ ಮಾಡತಕ್ಕಂಥ ಕೆಲಸ ಭಾಳ ಪ್ರಾಮುಖ್ಯವಾದಂಥ ಕೆಲಸ ಅಂತೇಳಿ ನಾನಿವತ್ತು ಖಂಡಿತವಾಗಿ ಹೇಳಲಿಕ್ಕೆ. ಹೆನ್ರಿ ಫೋರ್ಡ್ ಭಾಳ ದೊಡ್ಡ ಉದ್ಯಮಿ ಅಮೇರಿಕದ್ದು. ಅವ್ರು ಹೇಳ್ತಾನೆ, ಎನಿವನ್ ಹೂ ಸ್ಟಾಪ್ಸ್ ಲರ್ನಿಂಗ್ ಈಸ್ ಓಲ್ಡ್. ಎನಿವನ್ who stops learning is old, whether at 20 or 80. Anyone who keeps learning stays young. The greatest thing is life is to keep your mind young.
ಅದಕ್ಕೆ ನಾನು ಇವತ್ತಿಗೂ ಕೂಡ ಒಂದು 5-6 ಗಂಟೆ ಬರೀತೇನೆ. ಮಹಾಕಾವ್ಯಗಳನ್ನು ಬರಿತಾ ಇದ್ದೇನೆ, ಗದ್ಯ ಮಹಾಕಾವ್ಯ ಬರಿತಾ ಇದ್ದೇನೆ. ಐ ವರ್ಕ್ ಫಾರ್ 18 hours even today. That is why I am not growing old. I am growing young. Energy. Energy is important for the country. Energy is country for yourself. Energy is important for your family. Adrinda, education is not just individual gain, but also a vehicle for social change and nation building. Adrinda, opportunities ಎಲ್ಲ ಕಡೆನೂ ಇದೆ. ಆಪರ್ಚುನಿಟಿ ಇಲ್ಲ ಅಂದರೆ ನಾನು ಒಪ್ಪುವುದೇ ಇಲ್ಲ. ಆದ್ದರಿಂದ ಇವತ್ತು ಅನೇಕ ರೀತಿಯ ಕಾರ್ಯಕ್ರಮಗಳು, ನಾನು ಅದಕ್ಕೆ ಆಲ್ವೇಸ್ ಪುಟ್ ಯುವರ್ ಫುಟ್ ನಾಟ್ ಬ್ಯಾಕ್ ಫಾರ್ವರ್ಡ್. CET ನಾನು ಮಾಡಿದಾಗ ಎಲ್ಲರೂ ಹೇಳಿದ್ರು ದೊಡ್ಡ ರೆವಲ್ಯೂಷನ್ ಅಂತ ಹೇಳಿದರು. ನನಗೆ ಅನ್ನಿಸಲೇ ಇಲ್ಲ. ನಾನು ಬಡವರ ಕಣ್ಣೀರನ್ನು ಒರೆಸಿದೆ ಅಲ್ಲ, ಅದೇ ನನಗೆ ತೃಪ್ತಿ. ದೊಡ್ಡ ಕೆಲಸ ಮಾಡಿದೆ ಅಂತೇಳಿ ನನಗೆ ತೃಪ್ತಿ ಅಲ್ಲ. ಅದೇ ಪ್ರಕಾರ ಅನೇಕ ಸಂಸ್ಥೆಗಳನ್ನು ನಾನು ಹುಟ್ಟುಹಾಕಿದೆ. ನಾನು ವಿದ್ಯುತ್ ಮಂತ್ರಿಯಾಗಿ ಕೇಂದ್ರದಲ್ಲಿ ಅಧಿಕಾರ ತೆಗೆದುಕೊಂಡ ದಿವಸ ಇಡೀ ದೇಶ ವಿದ್ಯುತ್ ಆಫ್ ಆಯಿತು, ಕತ್ಲಾಯಿತು ಅಲ್ವಾ? ಯಾರಾದರೂ ಗಾಬರಿ ಆಗಬೇಕಿತ್ತು, ಏನಪ್ಪ ಇವತ್ತು ನಾನು ಅಧಿಕಾರ ತಗೊಂಡಿದ್ದೇನೆ, ಇವತ್ತೇ ಬ್ಲ್ಯಾಕ್ಔಟ್ ಆಗಿದೆ ಅಂತ. ನೈಟೇ ಹೋಗಿ ನಾನು ಆ ಪವರ್ ಕಾರ್ಪೊರೇಷನ್ನ ಹೈ ಪಾಯಿಂಟಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿ ಆ ದಿವಸನೇ ವಿದಿನ್ 10 minutes ಲೈಟ್ ಕೇಮ್ ಬ್ಯಾಕ್ ಇನ್ ಇಂಡಿಯಾ. ನಾನು ಹೇಳೋದು ಇಷ್ಟೇ, ಒಂದು ಕಿವಿ ಮಾತು ವಿದ್ಯಾರ್ಥಿಗಳಿಗೆ, ಒಂದು ಕಿವಿ ಮಾತು ನಿಮ್ಮ ಟೀಚರ್ಸ್ಗೆ ಏನಂತ ಹೇಳಿದರೆ, ಯು ಶುಡ್ ಆಲ್ ಬಿಕಮ್ ಪ್ರಾಬ್ಲಮ್ ಸಾಲ್ವರ್ಸ್. ನಮಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡುವವರು ಬೇಕು. ಇವತ್ತು ಸಮಸ್ಯೆಯನ್ನು ಸೃಷ್ಟಿ ಮಾಡುವವರು ಬೇಕಾಗಿಲ್ಲ. ಆದ್ದರಿಂದ ಇವತ್ತು ಅದನ್ನು ನಾವು ಇಟ್ ಈಸ್ ಎವ್ರಿಬಡೀಸ್ ಬ್ರೈನ್ ಈಸ್ ಇಂಟೆಲಿಜೆಂಟ್ ಬೈ ಬರ್ತ್. ಇಟ್ ಈಸ್ ದಿ ಪವರ್ಟಿ ಆಫ್ ದಿ ಮೈಂಡ್ ವಿಚ್ ಡ್ರ್ಯಾಗ್ಸ್ ಯು ಬ್ಯಾಕ್. ಯುವರ್ ಮೈಂಡ್ ಶುಡ್ ಆಲ್ವೇಸ್ ಬಿ ಓಪನ್, ಎಂಕರೇಜ್ ಚಿಲ್ಡ್ರನ್ ಟು ಟೇಕ್ ರಿಸ್ಕ್ ಆ್ಯಂಡ್ ಚಾಲೆಂಜಸ್. ತಪ್ಪು ಮಾಡಲಿ, ಉಪಾಧ್ಯಾಯರು ಡಿಸ್ಕರೇಜ್ ಮಾಡಬಾರ್ದು. ತಪ್ಪು ಮಾಡಿ ಮಾಡಿ ನಾನು ಈ ಸ್ಥಾನಕ್ಕೆ ಬಂದೆ. ಎಲ್ಲ ಕಡೆನೂ ತಪ್ಪು ಮಾಡಿದೆ. ಒಂದು ದಿವಸ ನಾನು ಇವೆಲ್ಲ ಯಕ್ಷಗಾನದ್ದೆಲ್ಲ ಹಾಕಿದ್ದೀರಲ್ಲ, ನನಗೂ ಭಾಳ ಇಷ್ಟ. ದುಂಡಿರಾಜ್ ಅವರೇ, ಒಂದು ದಿವಸ ಬಹುಶಃ 5ನೇ ಕ್ಲಾಸ 6ನೇ ಕ್ಲಾಸ್ ಇರಬೇಕು ನಾನು. ನನಗೆ ಅನಿಸೋದು ಒಂದು ಯಕ್ಷಗಾನ ಯಾಕೆ ಮಾಡಬಾರ್ದು ಅಂತ. ಒಬ್ಬ ಪ್ರಿಂಟರ್ಸ್ ಹತ್ರ ಹೋದರೆ ಅವ್ರು ಮಾಡಿಕೊಡ್ತಾರಲ್ಲ, ಅವ್ರಿಗೆ ಹಣ ಕೊಟ್ಟರೆ ಆಯಿತು. ಇನ್ವಿಟೇಷನ್ ಹಾಕಿದ್ರು. ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಬಯಲಾಟ ಶ್ರೀದೇವಿ ಮಹಾತ್ಮೆ ಅಂತೇಳಿ ಪ್ಯಾಂಪ್ಲೆಟ್ ಹಂಚಿದೆವು ಇಡೀ ಊರಿಗೆ, ಮೂಡುಬಿದ್ರಿಗೆ. ಜನ ಏನು ತಿಳ್ಕೊಂಡು ಇದು ನಿಜವಾಗಿ ದೊಡ್ಡ ಕಲಾವಿದರು ಬರ್ತಾರೆ ಅಂತೇಳಿ ಎಲ್ಲ ಅಂಗಡಿಗಳು ಬಂತು. ರಾತ್ರಿ ಆಗುವಾಗ ಒಂದು 8-9 ಗಂಟೆಗೆ ಅಂಗಡಿಗಳು ಬಂದು, ಜನ ಬಂದರು, ಎಲ್ಲ ಬಂದರು. ನಮ್ಮಲ್ಲಿ ಏನಿಲ್ಲ. ನಾನು ಬರೆದಂಥ ದೇವಿ ಮಹಾತ್ಮೆ ಯಕ್ಷಗಾನದ ಪ್ರಸಂಗದ ಕಾಪಿ ಕೂಡ ನನ್ನ ಹತ್ರ ಇಲ್ಲ. ನಾನೊಂದು ವಾರದ ಹಿಂದೆ ನಾನೇ ಯಕ್ಷಗಾನ ನನ್ನ ಪ್ರಥಮ ಕಾವ್ಯ ಅಂತೇಳಿದರೆ ಶ್ರೀದೇವಿ ಮಹಾತ್ಮೆ, ಅದನ್ನೇ ಬರೆದೆ. ನಾನೇ ಬರೆದೆ ಯಕ್ಷಗಾನ. ಮತ್ತು ಏನೇನೋ ಮಾಡಿ ಕಸರತ್ತು ಮಾಡಿ ಚೆಂಡೆ ಭಾಗವತರನ್ನು ಎಲ್ಲ ಒಳ್ಳೆಯವರು ತಂದು ಎಲ್ಲ ಶುರು ಮಾಡಿದೆವು. ಪುಣ್ಯಕ್ಕೆ ಏನಾಯಿತು ಅಂತೇಳಿದರೆ, ಒಂದು 10 ಗಂಟೆ ಆಗುವಾಗ ಭಾಳ ಜೋರಾಗಿ ಮಳೆ ಬಂತು. ಆದರೆ ಅದು ಬೆಳಿಗ್ಗೆವರೆಗೆ ಯಕ್ಷಗಾನ ನಡೀತದೆ ಅಂತೇಳಿ ಜನ ಬಂದದ್ದು. ಇಲ್ಲಿ ಮಳೆ ಬಂದ ಮೇಲೆ ಅವರೆಲ್ಲಿ ನಿಲ್ತಾರೆ? ಇದು ಬಹುಶಃ ಆ ದೇವರೇ ನನ್ನ ಮೇಲೆ ದಯಪಾಲಿಸಬೇಕು. ಈ ಮನುಷ್ಯನ ಹುಚ್ಚು ಧೈರ್ಯಕ್ಕೆ ನೀರೇ ಮದ್ದು ಅಂತೇಳಿ, ಬಹುಶಃ ಮಳೆಯೇ ಮದ್ದು ಅಂತೇಳಿ ಅದು ನಿಂತೋಯ್ತು. ನಾನು ಇದನ್ನು ಏಕೆ ಹೇಳ್ತೇನೆ, ಇದೆಲ್ಲ ಮಿಸ್ಟೇಕ್ಸ್ ಮಾಡ್ತಾ ನಾನು ಬೆಳೆದೆ. ಅರ್ಥ ಆಯ್ತಲ್ಲ. ಡೆಲ್ಲಿಯಲ್ಲಿ ಯಕ್ಷಗಾನ ಮಾಡಿದೆ, ಬೆಂಗಳೂರಿನಲ್ಲಿ ಯಕ್ಷಗಾನ ಮಾಡಿದೆ, ಎಲ್ಲನೂ ಮಾಡಿದೆ. ಆದ್ದರಿಂದ ಎಲ್ಲ ರಾಷ್ಟ್ರದ ರಾಜಕಾರಣದ ಮೈದಾನದಲ್ಲಿ ಕೂಡ ಯಕ್ಷಗಾನ ಮಾಡಿದೆ. ಆದ್ದರಿಂದ ಮಕ್ಕಳಿಗೆ ನಾನು ಹೇಳೋದು, ತಪ್ಪು ಮಾಡಲಿಕ್ಕೆ ಬಿಡಬೇಕು. ಎಷ್ಟು ತಪ್ಪು ಮಾಡ್ತಾರೋ ಅಷ್ಟು ಬುದ್ಧಿವಂತರಾಗ್ತಾರೆ ಅವರು. ಅಂದರೆ ಉದ್ದೇಶಪೂರ್ವಕ ತಪ್ಪು ಮಾಡಬಾರ್ದು ಮಕ್ಕಳು. ಆದ್ದರಿಂದ ಇವತ್ತು ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸತಕ್ಕಂಥ
ನಿಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡತಕ್ಕಂಥ ದೊಡ್ಡ ಸಂಸ್ಥೆಯಲ್ಲಿ ನೀವು ಸೇರಿದ್ದೀರಲ್ಲ, ನೀವಂತೂ ಭಾಗ್ಯವಂತರು ಯಾರೂ ಇಲ್ಲ. ಒಬ್ಬ ಸೂಫಿ ಕವಿ ಕೊನೆಗೆ ನನ್ನ ಭಾಷಣ ಮುಗಿಸ್ತಾ ಕೊನೆಗೆ ಸೂಫಿ ಕವಿ ರೂಮಿ ಅವನ ಒಂದು ಪದ್ಯವನ್ನು ಉದ್ಧರಿಸಿ ನನ್ನ ಭಾಷಣ ಮುಗಿಸ್ತೇನೆ. ಅವನೇನು ಹೇಳ್ತಾನೆ ಅಂದರೆ, ವಿಂಗ್ಸ್ ಟು ಫ್ಲೈ, ರೆಕ್ಕೆಗಳು ಯಾಕೆ? ಫ್ಲೈ ಮಾಡಲಿಕ್ಕೆ. ಯು ಆರ್ ಬಾರ್ನ್ ವಿತ್ ಪೊಟೆನ್ಷಿಯಲ್, ಯು ಆರ್ ಬಾರ್ನ್ ವಿತ್ ಗುಡ್ನೆಸ್ ಆ್ಯಂಡ್ ಟ್ರಸ್ಟ್, ಯು ಆರ್ ಬಾರ್ನ್ ವಿತ್ ಐಡಿಯಾಸ್ ಆ್ಯಂಡ್ ಡ್ರೀಮ್ಸ್, ಫಾರ್ ಯು ಆರ್ ಬಾರ್ನ್ ವಿತ್ ಗ್ರೇಟ್ನೆಸ್, ಯು ಆರ್ ಬಾರ್ನ್ ವಿತ್ ವಿಂಗ್ಸ್, ಯು ಆರ್ ನಾಟ್ ಮೆಂಟ್ ಫಾರ್ ಕ್ರೌಲಿಂಗ್. ನರಳಿಕೊಂಡು ಎಂತ ಹೇಳೋದು, ಕ್ರೌಲಿಂಗ್. ಈಗ ನರಳಿಕೊಂಡು ಹೋಗಲಿಕ್ಕೆ ಹುಟ್ಟಿದ್ದಲ್ಲ ನೀವು. ಸೊ ಡೋಂಟ್, ಯು ಹ್ಯಾವ್ ವಿಂಗ್ಸ್, ಲರ್ನ್ ಟು ಯೂಸ್ ದಮ್ ಟು ಫ್ಲೈ. ಇದು ಜಗತ್ತು. ಆ ಕೆಪಾಸಿಟಿ, ಆ ಹಾರಾಡಿ ಜಗತ್ತನ್ನೇ ಗೆಲ್ಲತಕ್ಕಂಥ ಶಕ್ತಿಯನ್ನು ಈ ಸಪ್ತರ್ಷಿಗಳು ನಿಮಗೆ ಕೊಡ್ತಾ ಇದ್ದಾರೆ. ಅಂಥ ಒಂದು ದೊಡ್ಡ ಬೃಹತ್ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಇದರ ಸಂಪೂರ್ಣ 100ಕ್ಕೆ 100 ಪಾಲು ಉಪಯೋಗವನ್ನು ನೀವು ಮಾಡಿದಾಗ ಇಡೀ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಜನರನ್ನು ಕೊಡತಕ್ಕಂಥ ಒಂದು ಸಂಸ್ಥೆ, ಕ್ರಿಯೇಟಿವ್ ಸಂಸ್ಥೆ ಆಗ್ತದೆ ಅಂತೇಳಿ ಹಾರೈಸಿ ನನಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.